ನಾನು ಇನ್ನ ಪ್ರೀತಿಸ್ತಾ ಇದೀನಿ. ಐ ಲವ್ ಯು ರಿಯಲ್ ಆಗಂತೂ ಹೇಳ್ಸ್ಕೊಳಕ್ಕಾಗಲ್ಲ, ಈ ತರ ಆದ್ರೂ ಹೇಳ್ಸ್ಕೊಂಡು ಖುಷಿ ಪಡೋಣ. ಅಂದ್ರೆ ಈ ಹುಡುಗಿರ್ ವಿಷಯದಲ್ಲಿ ನಾನು ಹೋಗಲ್ಲ. ಮಲ್ಲೇಶ್ವರಮಲ್ಲಿ ಏನ್ ಗುರು ಇಷ್ಟು ಜನ ಹುಡುಗಿರವ್ರೆ, ಸಿಕ್ಕಾಪಟ್ಟೆ ಕಷ್ಟ ಎಫರ್ಟ್ಸ್ ಹಾಕ್ಬಿಟ್ಟು ಅಲ್ಲಿ ರೀಲ್ ಮಾಡ್ತವ್ರೆ. ಯಾರ ಮಕ್ಕಳಪ್ಪ ನೀವೆಲ್ಲ? ವಿನಯ್ ಈ ತರ ಎಲ್ಲ ಚಾಲೆಂಜ್ ಕೊಟ್ಬಿಟ್ಟು ನನಗೆ ಹುಡುಗಿರ್ ಮಾತಾಡ್ಸೋದ್ರಲ್ಲಿ ಒಂದ್ ಸ್ವಲ್ಪ ಮುಜುಗರ ಆಗುತ್ತೆ ಗೈಸ್. ಗೋಸ್ಟ್ ಹಂಡ್ ಮಾಡ್ಬಿಡ್ತೀನಿ ಲೈಟ್ ಇಟ್ಕೊಂಡು, ಗೋಸ್ಟ್ ಎದ್ರಕೊಳ್ಳಲ್ಲ, ಆದ್ರೆ ಹುಡುಗಿರಿಗೆ ಎದ್ರಕೋತೀನಿ. ಹೆಣ್ಮಕ್ಳು ಮಾರಕ್ಕಾಗಲ್ಲ, ಸಿಕ್ಕಾಪಟ್ಟೆ ಹುಷಾರಿದ್ದಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡ್ದಂಗೆ ಈ ಸರಿ ವಿಕಾಸ್ನ ಎತ್ತಾಕೊಂಡ್ ಬಂದಿದ್ದೀನಿ. ಕಿತಾಡಿ ಕಿರಣ್ ಅವರು ಯಾವ ಚಾಲೆಂಜ್ ನ ಕಂಪ್ಲೀಟ್ ಮಾಡಿಲ್ಲ, ಆ ಚಾಲೆಂಜ್ ಗಳನ್ನ ಇವತ್ತು ವಿಕಾಸ್ ಕಂಪ್ಲೀಟ್ ಮಾಡ್ತಾರೆ. ನಾವು ಎಕ್ಸೈಟೆಡ್ ಅರಿಯೋ. ನೀವು ಮಾಡ್ತೀರಾ ನನ್ ಜೊತೆಗೆ? ನಾನ್ ಮಾಡಲ್ಲ, ನೀವೆಲ್ಲ ಮಾಡ್ತೀರಾ ಗೈಸ್? ಇವರು ಮಾಡ್ತಾರೆ ನನ್ ಜೊತೆ, ಮುಂದೆ ಕೇಳಿ. ಓಕೆ ಸರಿ ಆಯ್ತು, ನಾನು ಚಾಲೆಂಜ್ ನ ತಗೊಂಡಿದ್ದೀನಿ, ಇಬ್ರು ಮಾಡ್ತೀವಿ. ಸೊ ನಿಮಗೆ 4 ಟಾಸ್ಕ್ ಗಳನ್ನ ಕೊಡ್ತೀನಿ. ಸೊ ಆ 4 ಟಾಸ್ಕ್ ನ ನಾನು ಕೂಡ ಮಾಡ್ತೀನಿ. ಯಾರು ಫಸ್ಟ್ ಮಾಡ್ತಾರೋ ಅವ್ರು ವಿನ್ನರ್. ಓಕೆ, ಮೊದಲನೇ ಟಾಸ್ಕ್ ಏನು ಅಂತ ಅಂದ್ರೆ ಯಾವ್ದಾದ್ರು 3 ಹುಡುಗಿ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳಿಸ್ಕೋಬೇಕು. ಚೆನ್ನಾಗಿದೆ. ಸೊ ನಾನು ಟಾಸ್ಕ್ ಮಾಡ್ತಾ ಇದೀನಿ, ಅವೆಲ್ಲ ಹೇಳಂಗಿಲ್ಲ. ಐ ಲವ್ ಯು ಅಂತ ಹೇಳಿ ಹುಡುಗಿ ಹತ್ರ. ಡನ್. ಟಾಸ್ಕ್ ನ ಶುರು ಮಾಡೋಣ, ಬನ್ನಿ ಮಾಡೋಣ. ಇವಾಗ ನನಗೆ ಫಸ್ಟ್ ಚಾಲೆಂಜ್ ಇರೋದು ಹುಡುಗಿ ಹತ್ರ ಹೋಗಿ ಐ ಲವ್ ಯು ಹೇಳಿಸ್ಬೇಕು. ಬಟ್ ನಾನ್ ಹೇಳಂಗಿಲ್ಲ. ಸೊ ಹೇಗ್ ಹೇಳಿಸ್ತೀನಿ ನೀವೇ ನೋಡಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನಾನು ಮಣ್ಣಲ್ಲಿ ಊತಾಕೊಳ್ಳೋದು, ಗ್ಲಾಸ್ ಅಲ್ಲಿ ಕೂತ್ಕೊಳ್ಳೋದು, ಆತರ ದೊಡ್ಡ ಚಾಲೆಂಜ್ ಗಳನ್ನ ಈಸಿಯಾಗಿ ಮಾಡ್ಬಿಡ್ತೀನಿ. ಆದ್ರೆ ಈ ಹುಡುಗಿರ್ ವಿಷಯದಲ್ಲಿ ನಾನು ಹೋಗಲ್ಲ. ಏಕೆ ಮಹಾಪ್ರಭು? ಆದ್ರೆ ಐ ಲವ್ ಯು ಅಂತ ಹೇಳಿಸ್ಬೇಕು ಅಂತ ಚಾಲೆಂಜ್ ಕೊಟ್ಟವ್ರೆ, ಅದಕ್ಕೆ ನಾನು ಒಂದ್ ಪ್ಲಾನ್ ಮಾಡಿದೀನಿ. ಏನದು? ರಾಖಿ ಕಟ್ಸ್ಕೊಬಿಟ್ಟು ಐ ಲವ್ ಯು ಅಣ್ಣ ಅಂತ ಹೇಳಿಸ್ತೀನಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಕನ್ನಡ ಬರುತ್ತಾ? ಯಾವ ಲ್ಯಾಂಗ್ವೇಜ್? ಈ ತರ ವಿಷಯನ ಕನ್ನಡ ಬರೋರ ಹತ್ರನೇ ಹೇಳ್ಸೋದ್ ಕಷ್ಟ. ಈ ತೆಲುಗುವ್ರ ಹತ್ರ ನಾನು ಹೇಳೋ ಅಷ್ಟೊರ್ಗೆ ರಾಖಿ ಕಟ್ತೀರಾ ನಂಗೆ? ರಾಖಿ ಕಟ್ಟಕ್ಕೆ ಎದ್ರುಕೋತಾವ್ರೆ, ಇನ್ನೇನಾದ್ರು ಬೇರೆ ತರ ಕೇಳ್ಬಿಟ್ಟಿದೀರ ಅಷ್ಟೇ. ನಿಮ್ಮ ಅಮ್ಮನ ಮೇಲೆ ನಿಮ್ಗೆ ಜಾಸ್ತಿ ಪ್ರೀತಿ ಜಾಸ್ತಿ ಆದಾಗ ನಿಮ್ಮ ಅಮ್ಮ ಹತ್ರ ಹೋಗಿ ಏನ್ ಹೇಳ್ತೀರಾ? ಏನು ಅನ್ನಲ್ಲ ಪ್ರೀತಿ ಜಾಸ್ತಿ ಆಗುತ್ತೆ ಅವಾಗ ಅಮ್ಮಂಗೆ ಏನ್ ಹೇಳ್ತೀರಾ? ಐ ಲವ್ ಯು ಅಂತ ಹೇಳ್ತೀವಿ. ಏನ್ ಹೇಳ್ತೀರಾ? ಐ ಲವ್ ಯು ಅಂತ. ಥ್ಯಾಂಕ್ ಯು. ಒಬ್ರ ಹತ್ರ ಹೇಳಿಸ್ದೆ. ನನ್ಗೆ ರಾಖಿ ಕಟ್ಬೋದಾ ನೀವು? ಸಕ್ಸಸ್ ಮಿಷನ್. ಐ ಲವ್ ಯು ಅಂತ ಹೇಳ್ಬೋದಾ? ಐ ಲವ್ ಯು ಅಣ್ಣ ಅಂತ ಹೇಳ್ಸಿದೀನಿ. ಥ್ಯಾಂಕ್ ಯು ಸಿಸ್ಟರ್. ಎರಡನೇ ಹುಡುಗಿ ಆ ಕಡೆಯಿಂದ ಬರ್ತಾರೆ, ಟ್ರೈ ಮಾಡೋಣ. ನಿಮ್ಮ ಯೂಟ್ಯೂಬ್ ವ್ಲಾಗ್ಸ್, ನಮ್ಮಮ್ಮ ತುಂಬಾ ವ್ಲಾಗ್ಸ್ ನಿಂದ ನೋಡ್ತಾನೆ ಇರ್ತಾರೆ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಹೆಸರು ಗೌತಮಿ. ಡಂಶಾರರ್ಸ್ ಆಡಿದ್ದೀರಾ? ಸೊ ಇವತ್ತು ನಾನು ಒಂದಿಷ್ಟು ಸೈನ್ಸ್ ಗಳನ್ನ ತೋರಿಸ್ತೀನಿ. ಸೊ ಅದಿಷ್ಟು ಸೇರಿಸ್ಬಿಟ್ಟು ಏನು ಅಂತ ನೀವು ಗೆಸ್ ಮಾಡ್ಬೇಕು. ಓಕೆ. ಮೀ ಐ ಲವ್ ಯು. ಫುಲ್ ಸೇರಿಸ್ಬಿಟ್ಟು ಹೇಳಿ. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹುಡುಗಿರ್ ಮಾತಾಡ್ಸೋದ್ರಲ್ಲಿ ಒಂದ್ ಸ್ವಲ್ಪ ಮುಜುಗರ ಆಗುತ್ತೆ ಗೈಸ್. ಗೋಸ್ಟ್ ಹಂಡ್ ಮಾಡ್ಬಿಡ್ತೀನಿ ಲೈಟ್ ಇಟ್ಕೊಂಡು, ಗೋಸ್ಟ್ ಎದ್ರಕೊಳ್ಳಲ್ಲ, ಆದ್ರೆ ಹುಡುಗಿರಿಗೆ ಎದ್ರಕೋತೀನಿ. ಮಲ್ಲೇಶ್ವರಮಲ್ಲಿ ಏನ್ ಗುರು ಇಷ್ಟು ಜನ ಹುಡುಗಿರವ್ರೆ? ಮಲ್ಲೇಶ್ವರಮಲ್ಲಿ ಇತ್ತೀಚೆಗೆ ಹೆಣ್ಮಕ್ಳ ಕಮ್ಮಿ ಆಗಿ ಹೋಗ್ಬಿಟ್ಟಿದ್ದಾರೆ. ನೀವಿದ್ರಲ್ಲ ಅಂತ. ನಂಗೆ ರಾಖಿ ಕಟ್ಬೋದಾ? ಹಾ ಗೈಸ್, ಒಬ್ರು ಒಪ್ಕೊಂಡವ್ರೆ, ಕಟ್ಟಿಗೆ. ಐ ಲವ್ ಯು ಸಿಸ್ಟರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಒನ್ ಸೆಕೆಂಡ್. ಕನ್ನಡ ಬರುತ್ತಾ? ಯಾಕ್ರಿ ಬೇಕು ಅಂತ ಇದ್ದೀರಾ? ನಿಜ ಹೇಳಿ. ಸ್ವಲ್ಪ ಸೋಷಿಯಲ್ ಆಂಗ್ಸೈಟಿ ಬರುತ್ತೆ. ಗೊತ್ತಾಯ್ತು ಇವಾಗ. ಓಕೆ, ಸೊ ಏನಿಲ್ಲ, ಕನ್ನಡದಲ್ಲಿ ಒಂದಿಷ್ಟು ಪದಗಳನ್ನ ಹೇಳ್ತಾ ಹೋಗ್ತೀನಿ, ಅದನ್ನ ನಾನು ಇಂಗ್ಲಿಷ್ ಅಲ್ಲಿ ನೀವು ರಿಪೀಟ್ ಮಾಡಬೇಕು. ನೀವು ಎಷ್ಟು ಫಾಸ್ಟ್ ಆಗಿ ರಿಪೀಟ್ ಮಾಡ್ತೀರಾ ಅನ್ನೋದೇ ಟಾಸ್ಕ್. ಓಕೆನಾ? ಊಟ ಆಯ್ತಾ? Did you have your lunch? ಶುಭೋದಯ. Good morning. ನಾನು ಇನ್ನ ಪ್ರೀತಿಸ್ತಾ ಇದ್ದೀನಿ. I love you. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು? ಅವರಪ್ಪ. ಇದೊಂದೇ ಮಾಸ್ಟರ್ ಪೀಸ್. ರಿಯಲ್ ಆಗಂತೂ ಹೇಳ್ಸ್ಕೊಳಕ್ಕಾಗಲ್ಲ, ಈ ತರ ಆದ್ರೂ ಹೇಳ್ಸ್ಕೊಂಡು ಖುಷಿ ಪಡೋಣ. ನೀವು ಕಟ್ತೀರಾ ಗೈಸ್? ಇನ್ನೊಬ್ರು ಇಲ್ಲೇ ಮುಗಿಸ್ಬೋಣ ಈ ಟಾಸ್ಕ್ ನ, ಬೇಗ ಆಗ್ಬಿಡುತ್ತೆ. ಐ ಲವ್ ಯು ಸಿಸ್ಟರ್. ನೋಡಿದ್ರ ಈ ತರ ತಲೆ ಓಡಿಸ್ಬೇಕು ಗೈಸ್. ವಿನಯ್ ಅವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರು. ಸಬ್ಸ್ಕ್ರೈಬ್. ಎರಡನೇ ಚಾಲೆಂಜ್ ಏನು ಅಂತಾರೆ, ವೆರಿ ಸಿಂಪಲ್. ಮಲ್ಲೇಶ್ವರಂನಲ್ಲಿ ಯಾರು ವಯಸ್ಸಾಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೋ ಅವ್ರ ಹತ್ರ ಒಂದು ಸೆಲ್ಫಿ ತಗೋಬೇಕು. ಅಂದ್ರೆ ವಯಸ್ಸು ಜಾಸ್ತಿ ಆಗಿರೋರ ಜೊತೆ ಮತ್ತೆ ವಯಸ್ಸು ಕಮ್ಮಿ ಆಗಿರೋರ ಜೊತೆ. ನೀವೇನಾದ್ರೂ 60 ವರ್ಷದವ್ರ ಜೊತೆ ಸೆಲ್ಫಿ ತಗೊಂಡು, ನಾನೇಂದು 65 ವರ್ಷದವ್ರ ಜೊತೆ ಸೆಲ್ಫಿ ತಗೊಂಡು ನಾನು ಗೆದ್ದಂಗೆ. ಅರ್ಥ ಆಯ್ತಾ? ಓಕೆ. ಸೇಮ್ ಅಪ್ಲೈಸ್ ಟು ಚಿಕ್ಕ ಹುಡುಗ. ಎಷ್ಟು ಅದು ಪಾಪು ಏಜು? 1.5 year. 1.5 year ಗೈಸ್. ನೋಡಿ 1.5 year ಪಾಪು ಒಂದು ಇಲ್ಲೇ ಹಿಂಗೆ ಕೊಟ್ಬಿಡ್ತೀನಿ ಪೋಸ್ ನ. ವಿನಯ್ ಅವರು ಎಷ್ಟು ಚಿಕ್ಕ ವಯಸ್ಸಿರೋ ಪಾಪು ಜೊತೆ ಫೋಟೋ ತಗೋತಾರ ನೋಡೋಣ ಗೈಸ್. ಇವಾಗ ಒಂದು ಚಿಕ್ಕ ಪಾಪು ಇದೆ, ಆ ಪಾಪು ಜೊತೆ ಸೆಲ್ಫಿ ಕೇಳಬೇಕು. ಬಟ್ ಕೊಡ್ತಾರಲ್ಲ ಗೊತ್ತಿಲ್ಲ, ಬಟ್ ಆಂಟಿ ಕೇಳ್ತೀನಿ. ಆಂಟಿ ನಿಮ್ದೇ ಮಗುನು? ಮಗಳದು ಫೋಟೋ ತಗೋಬೋದಾ? ಥ್ಯಾಂಕ್ಸ್ ಸರ್. ತಿಂಗಳು ಪಾಪು? 4 ತಿಂಗಳು ಪಾಪು ಜೊತೆ ಸೆಲ್ಫಿ ತಗೊಂಡು. ಆಂಟಿ ಥ್ಯಾಂಕ್ಸ್ ಆಂಟಿ. ಗೈಸ್, ಇವಾಗ ವಯಸ್ಸಾದವ್ರ ಜೊತೆ ಸೆಲ್ಫಿ ತಗೋಬೇಕು. ಇದು ಆಕ್ಚುಲ್ ಕಷ್ಟ ಇರೋದು. ಇವಾಗ ವಯಸ್ಸಾದವ್ರನ್ನ ಹುಡುಕ್ಬೇಕು. 78 ಸರ್, ನಿಮ್ ಜೊತೆ ಒಂದು ಫೋಟೋ ತಗೋಬೋದಾ? ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಷ್ಟು ಏಜ್ ಹೇಳಿ ನಿಮ್ದು?
82ನಾ ಗೈಸ್ ಇವ್ರ ಏಜ್ 82 ಅಂತೆ. ಅವ್ರ ಹತ್ರ ಒಂದ್ ಸೆಲ್ಫಿ ತಗೋತೀನಿ ಇವಾಗ. ಟಾಸ್ಕ್ ಕಂಪ್ಲೀಟ್ ಮಾಡಿದೀನಿ ಇದನ್ನ. ಮೂರನೇ ಚಾಲೆಂಜ್ ಬಂದು ಯಾವ್ದಾದ್ರು ಅಂಗಡಿಗೆ ಹೋಗಿ ಏನಾದ್ರು ಒಂದು ಐಟಮ್ ನ ಫ್ರೀ ಆಗಿ ಇಸ್ಕೋಬೇಕು. ಐಟಮ್ ಇಲ್ಲ ತಿನ್ನೋದು ಏನಾದ್ರು ಜ್ಯೂಸು ಹಣ್ಣು ಏನ್ ಬೇಕಾದ್ರೆ ತರಕಾರಿ ಒಟ್ನ ತಗೊಂಡ್ ತಿನ್ಬೇಕು. ಇವಾಗ ಯಾವ್ದಾದ್ರು ಅಂಗಡಿ ಹತ್ರ ಹೋಗಿ ಫ್ರೀ ಆಗಿ ಐಟಮ್ ತಗೋಬೇಕು. ಸೊ ಎಲ್ಲೆಲ್ಲ ಹೋಗಿ ಏನೋ ಫ್ರೀ ಆಗಿ ಕೇಳೋ ಬದಲು ಇಲ್ಲೊಂದು ಕಡ್ಲೆಕಾಯಿ ಕೇಳೋಣ. ಕೊಡ್ತಾರಲ್ಲ ದೇವರನ್ನೇ ಗೊತ್ತಿಲ್ಲ, ಬಟ್ ಕೇಳೋಣ. ಅಣ್ಣ ಆರಾಮಾ? ಒಂದ್ ಕಡ್ಲೆಕಾಯಿ ಕೊಡ್ತೀರಾ? ತಗೊಂಡ್ಲಾ? ಥ್ಯಾಂಕ್ ಯು ಸೋ ಮಚ್. ಸೊ ಕಡ್ಲೆಕಾಯಿ ತಗೊಂಡಿದ್ದೀನಿ. ಬಡವ್ರ ಬಾದಾಮಿಗರು ಡನ್. ಇಲ್ಲಿ ಹೋಗ್ಬಿಟ್ಟು ಫ್ರೀ ಆಗಿ ಸೀಪೆಕಾಯಿ ಕೇಳೋಣ, ಕೊಡ್ತಾರ ಕೇಳೋಣ ಬನ್ನಿ. ಅಣ್ಣ ಒಂದ್ ಸೀಪೆಕಾಯಿ ಕೊಡ್ತೀರಾ ಫ್ರೀ ಆಗಿ ತಿನ್ನಕ್ಕೆ? ಗೈಸ್ ನೋಡಿ ದೇವ್ರಂತ ಮನ್ಸು ಅಣ್ಣಂದು, ಕೇಳಿದ ತಕ್ಷಣ ಕೊಟ್ಬಿಟ್ರು. ನನ್ಗೆ ಟಾಸ್ಕ್ ಕೊಟ್ಟವ್ರು ವಿನಯ್ ಅವರು. ಬೈಯಂಗಿದ್ರೆ ಕಮೆಂಟ್ ಅಲ್ಲಿ ವಿನಯ್ ಬೈರಿ, ನನ್ನನ್ನು ಬೈಬಿಡಿ ಫ್ರೀ ಆಗಿ ತಿಂದೆ ಅಂತ. ಇದಕ್ಕೋಸ್ಕರ ಕಡ್ಲೆಕಾಯಿನ ತಗೊಂಡೆ ಅಂತ ಅಂದ್ರೆ ನಾವು ವಿಡಿಯೋ ಮಾಡೋಕ್ಕೋಸ್ಕರ ಯಾರಿಗೋ ಒಬ್ರಿಗೆ ಲಾಸ್ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರನೇ ಕಡ್ಲೆಕಾಯಿ ಅಂಗಡಿಗೆ ಹೋಗಿ ಕಡ್ಲೆಕಾಯಿ ತಗೊಂಡೆ. ಅವನ ಅಜಾತ ಶತ್ರು ಕೊಡು, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. 4ನೇ ಚಾಲೆಂಜ್ ಏನು ಅಂತಂದ್ರೆ ಈ ಒಂದು ಬ್ಯಾಗ್ ಒಳಗಡೆ 3 ಐಟಮ್ಗಳಿದೆ. ಆ 3 ಐಟಮ್ಗಳಿಗೆ ನಾನು ಎಷ್ಟು ಪ್ರೈಸ್ ಕೊಟ್ಟು ತಂದಿದ್ದೀನೋ ಅದಕ್ಕಿಂತ ಡಬಲ್ ರೇಟ್ ಮಾರಬೇಕು. ಡಬಲ್ ಟ್ರಿಬಲ್ ಎಷ್ಟಿಗಾರೋ ಮಾರ್ಬೋದು. ಸೊ ಇದಿಷ್ಟು ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ ಅವರು ಟಾಸ್ಕ್ ನಲ್ಲಿ ಗೆದ್ದಂಗೆ. ಸೊ ಇವಾಗ ಐಟಮ್ಸ್ ನ ಮಾರಬೇಕು. ಈ ಮಾಸ್ಕ್ಗೆ ಒಂದು ಮಾಸ್ಕ್ಗೆ ನಾನು 5 ರೂಪಾಯಿ ಕೊಟ್ಟು ತಗೊಂಡ್ಬಂದಿರೋದು. ಸೊ ಇವಾಗ ಈ 3 ಮಾಸ್ಕ್ಗಳನ್ನ ಮಾರಬೇಕು. ನಾವು ಒಂದು 20ಗೆ ಮಾರೋಣ. ಮಾಸ್ಕ್ ತಗೊಂತೀರಾ? ಯು ಡೋಂಟ್ ಹ್ಯಾವ್ ಮನಿ. ಹುಡುಗಿ ಪಾಪ ಗಾಬರಿ ಆಗೋಗ್ಬಿಟ್ಲು. ಅಣ್ಣ ಮಾಸ್ಕ್ ತಗೋತೀರಾ ಅಣ್ಣ? ಮೇಡಮ್ ಇರಿ ಅಲ್ಲೇ. ನೋಡೆಲ್ಲ ಓಡೋಗ್ತಾರೆ. ಮಾಸ್ಕ್ ತಗೋತೀರಾ ಬ್ರೋ? ತಗೋತೀರಾ? ಗೈಸ್ ಒಂದು ಮಾಸ್ಕ್ ನ ಸೇಲ್ ಮಾಡ್ತೀನಿ 20 ರೂಪೀಸ್ಗೆ. ಅಷ್ಟು ದೂರದಿಂದ ಕರಿತಾನೆ ಇದನ್ನ ಹೋಗ್ತಾನೆ ಇದೀರಾ? ಇಲ್ಲ ಬ್ರೋ, ನೋಡೋದಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ತುಂಬಾ ನೋಡಿದೀನಿ. ಅದಕ್ಕೆ ಹೋಗ್ಬಿಟ್ರೆ ಹೆಂಗೆ? ಹೌದು. ಏನ್ ಜನ ಮಾಸ್ಕ್ ಮಾಡ್ತಾ ಇದೀನಿ. ಒಂದ್ ತಗೊಂತೀರಾ? ತಗೊಳ್ಳೋಣ. ಸೂಪರ್. ಮತ್ತೆ ಕೊರೋನಾ ಬೇರೆ ಸ್ಟಾರ್ಟ್ ಆಗ್ತಿದೆ. ಅದಕ್ಕೆ ಕೊಡ್ತಾರಲ್ವ 30 ರೂಪಾಯಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ತಗೊಂಡಿದ್ಕೆ ಮಾಸ್ಕ್ ಯೂಸ್ ಮಾಡಿ. ನೀವು ಸೇಫ್ ಆಗಿರಿ. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ವಿಡಿಯೋಸ್ ಬರ್ತಾ ಇರುತ್ತೆ. ಇಲ್ಲ ಅಫ್ಕೋರ್ಸ್. ನಾನು 20 ರೂಪೀಸ್ಗೆ ಸೇಲ್ ಮಾಡಿದ್ದೀನಿ ಒಂದು ಮಾಸ್ಕ್ನ. ಇನ್ನೊಂದು ಮಾಸ್ಕ್ ಐತೆ. ಮಾಸ್ಕ್ ತಗೋತೀರಾ? ಕೊಡಿ ಗೈಸ್. ಒಂದು ಮಾಸ್ಕ್ ಸೇಲ್ ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬರು. ದೂರದಲ್ಲಿ ಇಬ್ರು ಮೆಡಿಕಲ್ ಸ್ಟೂಡೆಂಟ್ಸ್ ಅವರು ಸೆಲ್ಫಿ ತಗೊಂಡು ರೀಲ್ ಮಾಡ್ತಾ ಇದಾರೆ. ಅವ್ರಿಗೆ ಹೋಗಿ ಈ ಮಾಸ್ಕ್ ನ ಮಾರೋಣ. ಲಾಸ್ಟ್ ಮಾಸ್ಕ್ ಸಿಕ್ಕಾಪಟ್ಟೆ ಕಷ್ಟ ಎಫರ್ಟ್ಸ್ ಹಾಕ್ಬಿಟ್ಟು ಅಲ್ಲಿ ರೀಲ್ ಮಾಡ್ತವ್ರೆ. ಯಾರ ಮಕ್ಕಳಪ್ಪ ನೀವೆಲ್ಲ? ಡಾಕ್ಟರ್ ನೀವು? ಮತ್ತೆ ಪ್ಯಾರಾಮೆಡಿಕಲ್ ಒಟ್ನಲ್ಲಿ ಮೆಡಿಸಿನ್ ಇದೆ ಅಲ್ಲ? ಕೊರೋನಾ ಕೇಸಸ್ ಜಾಸ್ತಿ ಆಗ್ತದೆ ಗೊತ್ತಿದ್ಯಾ? ಅದಕ್ಕೆ ಮಾಸ್ಕ್ ಮಾಡ್ತಾ ಇದೀನಿ. ಆಲ್ರೆಡಿ ಇದೆಯಾ? ಅಲ್ಲ ಒಂದು ಎಕ್ಸ್ಟ್ರಾ ಇಟ್ಕೊಳ್ಳಿ ಸೇಫ್ಟಿಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ಇದು ಹೊಸದ್ ಮ್ಯಾಮ್. ನಾವು ಬೇಕಂದ್ರೆ ಕೇಳಿ ತಿನ್ಬಿಡ್ತೀವಿ, ಮೋಸ ಮಾಡ್ತೀನಲ್ಲ ನಾವು ಕನ್ನಡಿಗರು. ಯಾಕೆ ಈಗ ತಗೊಂಡ್ಬಿಟ್ರಿ ತನಗೆ ಕೈಲಿ ಮುಟ್ಬಿಟ್ರಿ, ನಾನು ವಾಪಸ್ ತಗೊಳಲ್ಲ. ಯಾವ್ದು ನಿಮ್ಮೂರು? ಚಿಕ್ಕಬಳ್ಳಾಪುರ. ಪ್ರದೀಪ್ ಈಶ್ವರ್ ಅವರು MLA ತಾನೆ? ಅನ್ಕೊಂಡೆ ನೀವು ಈ ತರ ಎಲ್ಲ ಮಾತಾಡ್ಬೇಕಾದ್ರೇನೆ. ಅಲ್ಲ ಗೊತ್ತಾಯ್ತು. ಪರ್ಮನೆಂಟ್ ಅಲ್ಲ, ನಾನು ಅವರಿಂದಾನೇ ಇನ್ಸ್ಪೈರ್ ಆಗಿದ್ದು. ಅವನಜ್ಜಿ ಇದನ್ನ ಬಿಸಾಕಿದ್ರು ತುಳಿದ್ರು ಇದ್ರ ವ್ಯಾಲ್ಯೂವೇ ಕಡಿಮೆ ಮಾಡಕ್ ಆಗ್ತಿಲ್ಲ. ನಿನ್ ವ್ಯಾಲ್ಯೂ ಯಾವನ ಕಡಿಮೆ ಮಾಡ್ತಾನೆ. ಓಕೆ ತಗೊಂತೀರಾ? ನೋಡಿ ವೈಟ್ ಮಾಸ್ಕ್ ಯೂಸ್ ಮಾಡಿದ್ರೆ ಗಲೀಜಾಗುತ್ತೆ, ಬ್ಲಾಕ್ ಮಾಸ್ಕ್ ಯೂಸ್ ಮಾಡಿದ್ರೆ ಗಲೀಜಾಗಲ್ಲ, ಇನ್ಫೆಕ್ಷನ್ ಎಲ್ಲ ದೂರ ಇರುತ್ತೆ. ಡನ್. ಸೂಪರ್. ಮೆಡಿಕಲ್ ಸ್ಟೂಡೆಂಟ್ಸ್ ಮಾಸ್ಕ್ ಇದ್ರು ಅವ್ರಿಗೆ ಮಾಸ್ಕ್ ಮಾರಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಐಟಮ್ ನ ಮಾರಾಯ್ತು, ಈಗ ಸೆಕೆಂಡ್ ಐಟಮ್ ನ ಮಾರ್ಬೇಕು. ನಮ್ಗೆ ಇವಾಗ ಜುಮ್ಕಿ ಸೇಲ್ ಮಾಡೋ ಚಾಲೆಂಜ್ ಕೊಟ್ಟವ್ರೆ ವಿನಯ್ ಅವರು. ಜುಮ್ಕಿ 40 ರೂಪಾಯಿ ಜಾಸ್ತಿ ದುಡ್ಡು ಸೇಲ್ ಮಾಡ್ಬೇಕು. ಜುಮ್ಕಿ ತಗೋತೀರಾ? ಎದುರುಗಡೆ ಯಾರೋ ಕಪಲ್ ಇದ್ದಂಗಿದ್ದಾರೆ, ಅವ್ರಿಗೆ ಕೊಟ್ಬಿಡೋಣ. ನಿಮ್ಮ ಮನೇಲಿ ಯಾರು ಒಬ್ರು ಕೊಡಿ. ಅಕ್ಕ ತಂಗಿದಾರಾ? ಹಾ ಮತ್ತೆ ಕೊಡಿ ಬ್ರಾ. ಇದು ಬೇರೆಯವ್ರಿಗೆಲ್ಲ ಅಂದ್ರೆ 100 ರೂಪೀಸ್ ಬ್ರಾ. ನಿಮಗೆ ಅಂದ್ರೆ ನಾನು 80 ರೂಪೀಸ್ ಕೊಡ್ತೀನಿ. ಯಾರು ಹೇಳಿದ್ದು 50 ರೂಪೀಸ್ಗೆ ಏನ್ ಬರುತ್ತೆ? ಅದಕ್ಕೆ ನಿಮಗೆ ಮಾರಿಲ್ಲ. 100 ರೂಪೀಸ್ ಕೊಟ್ಟು ಒಂದು ಪೇರ್ ತಗೊಂಡಿದ್ದೆ. ಇನ್ನೊಂದು ಪೇರ್ ಬೇಕಾ? ನಿಮ್ಗೆ ಬೇಕಾ? ನೋ ಥ್ಯಾಂಕ್ಸ್. ಹೆಣ್ಮಕ್ಳು ಮಾರಕ್ಕಾಗಲ್ಲ, ಸಿಕ್ಕಾಪಟ್ಟೆ ಹುಷಾರಿದ್ದಾರೆ. ಗಂಡ್ಮಕ್ಳಿಗೆ ಮಾರ್ಬೇಕಿದನ್ನ. ಅಕ್ಕ ಜುಮ್ಕಿ ಸೇಲ್ ಮಾಡ್ತಿದ್ದ, ತಗೋತೀರಾ ಅಕ್ಕ? ಬೇಡ, ಸೇಲ್ ಮಾಡೋದೇವಿ ಕಷ್ಟ ಇದೆ ಗೈಸ್. ನಿಮ್ಗೆ ಜುಮ್ಕಿ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂತೀರಾ? 150. ಹಾ ಎಷ್ಟು ಕೊಡ್ತೀರಾ? 40. ಬಾಯ್. ಸಿಸ್ಟರ್ ಜುಮ್ಕಿ ತಗೋತೀರಾ? ವಿನಯ್ ಈ ತರ ಎಲ್ಲ ಚಾಲೆಂಜ್ ಕೊಟ್ಬಿಟ್ಟು ನನಗೆ ಯಾರು ತಗೋತೀರಾ ಈ ಜುಮ್ಕಿನ? 100 ರೂಪೀಸ್. 100 ರೂಪೀಸ್ಗೆ ಸೇಲ್ ಮಾಡಿದೀನಿ. ಪಾಪ ಅವರು ವಿಡಿಯೋದಲ್ಲಿ ಬರಲ್ಲ ಅಂತಂದ್ರು, ಅದಕ್ಕೋಸ್ಕರ ಫೇಸ್ ತೋರಿಸ್ತಿಲ್ಲ. ಆರಾಮ ಬ್ರಾ? ಗರ್ಲ್ ಫ್ರೆಂಡ್ ಇದಾರಾ? ಇಲ್ಲ ಅಮ್ಮಂಗೆ ಏನಾದ್ರು ಗಿಫ್ಟ್ ಕೊಟ್ಟಿದ್ದೀರಾ ಬ್ರಾ ಇವತ್ತರೆಗೂ? ಕೊಟ್ಟಿದ್ದೀನಿ. ಏನ್ ಕೊಟ್ಟಿದ್ದೀರಾ? ಸ್ಯಾರಿ ಕೊಟ್ಟಿದ್ದೀನಿ. ಅದಕ್ಕೆ ಜುಮ್ಕಿ ಯಾವ್ದಾದ್ರು ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಅದಕ್ಕೆ ಬ್ರೋ ನಾನು ಇವತ್ತು ದೇವ್ರ ತರ ಬಂದಿರೋದು. ಸೊ ನನ್ನ ಕೈಲಿ ಒಂದು ಜುಮ್ಕಿ ಇದೆ. ಬೇರೆಯವ್ರಿಗೆಲ್ಲ 200 ರೂಪಾಯಿ ಮಾಡ್ತಾ ಇದ್ದೆ, ಬಟ್ ನೀವು ಇದನ್ನ ನಿಮ್ಮ ಅಮ್ಮಂಗೆ ಕೊಡಬೇಕು ಅಂದಿದ್ದಕ್ಕೋಸ್ಕರ 150 ರೂಪಾಯಿ ಕೊಡ್ತೀನಿ. ಸೊ ಇದನ್ನ ಪರ್ಚೇಸ್ ಮಾಡ್ತೀರಾ? ಓಕೆ ಬ್ರೋ, ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಪರ್ಚೇಸಿಂಗ್ ಬ್ರೋ. ಅಮ್ಮಂಗೆ ಕೊಟ್ಬಿಡಿ. ಓಕೆ ಥ್ಯಾಂಕ್ ಯು. ಸಿಸ್ಟರ್ ಜುಮ್ಕಿ ತಗೋತೀರಾ?
ಬೇಡವಾ? ಈ ಜುಮ್ಕಿ ಒಂದು ನನಗೆ ಭಾರಿ ಪ್ರಾಬ್ಲಮ್ ಕೊಡ್ತಾ ಐತೆ. ಇವ್ರು ಕೇಳೋಣ. ಸಿಸ್ಟರ್ ಜುಮ್ಕಿ ತಗೋತೀರಾ? ಜುಮ್ಕಿ ಸೇಲ್ ಮಾಡ್ತಿದ್ದೀನಿ. 100 ರೂಪೀಸ್ಗೆ ಸೇಲ್ ಮಾಡ್ತಿದ್ದೀನಿ ಜುಮ್ಕಿನ. ಅಷ್ಟೊತ್ತಿಂದ ಸುಮಾರು ಜನದ ಹತ್ರ ಕೇಳಿದೆ, ಒಂದೊಂದು ಸೇಲ್ ಮಾಡಿದೆ. ಇದೇವಿ ಕಷ್ಟ ಆಗಿತ್ತು. ಥ್ಯಾಂಕ್ ಯು. ಇವಾಗ ನನ್ನ ಕೈಲಿರೋದು ಸ್ಯಾನಿಟರಿ ಪ್ಯಾಡು. ಸೊ ತುಂಬಾ ಜನ ಇದನ್ನ ಪಬ್ಲಿಕ್ ಅಲ್ಲಿ ಈ ತರ ಓಪನ್ ಆಗಿ ಇಟ್ಕೊಳೋದಕ್ಕೆ ಸಿಕ್ಕಾಪಟ್ಟೆ ಹಿಂಜರಿತಾರೆ. ಜನಗಳು ಮುಜುಗರ ಪಡ್ತಾರೆ ಆ ತರ ಸೇಲ್ ಇದು ಲೇಡೀಸ್ ಸೇಫ್ ಪ್ಯಾಡ್ ಅಂತಂದ್ರೆ. ಬಟ್ ಆದ್ರೆ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮೆಸೇಜ್ ತರ ಇದನ್ನ ನಾನು ವಿಕಾಸ್ ಕೈಲಿ ಮಾರಿಸ್ಬೇಕು ಅಂತ ಹೇಳಿ ಒಂದು ಮೆಸೇಜ್ ನ ಕೊಡಬೇಕು ಅಂತ ಹೇಳಿ ಸೊ ಈ ಪ್ರಾಡಕ್ಟ್ ನ ತಗೊಂಡಿದ್ದೆ. ಬಟ್ ಫೈನಲಿ ಇದನ್ನ ನಾನ್ ಮಾರೋ ತರ ಆಯ್ತು. ಸೊ ಇವಾಗ ಈ ಐಟಮ್ ನ ಹೆಣ್ಮಕ್ಳು ಮಾರಲ್ಲ, ಯಾರಾದ್ರೂ ಒಬ್ಬ ಹುಡುಗನ್ ಮಾರ್ತೀನಿ. ಸೊ ಇದನ್ನ ಹೆಂಗ್ ಮಾರ್ತೀನಿ ನೋಡಿ ಬ್ರೋ. 1 ಸೆಕೆಂಡ್. ತುಂಬಾ ಜನ ಸ್ಯಾನಿಟರಿ ಪ್ಯಾಡ್ ನ ಕೈಯಲ್ಲಿ ಇಟ್ಕೊಳೋದಕ್ಕೂ ಹಿಂಜರಿತಾರೆ. ಅಯ್ಯೋ ಅದೇನೋ ಬರೀ ಹೆಣ್ಮಕ್ಳು ಮಾತ್ರ ಯೂಸ್ ಮಾಡಬೇಕು, ಅದನ್ನ ಇಟ್ಕೊಳೋದಾಗಿರ್ಬೋದು ಇಲ್ಲಾಂದ್ರೆ ಉಪಯೋಗಿಸೋದಾಗಿರ್ಬೋದು, ತುಂಬಾ ಒಂಥರ ಡಿಫ್ರೆಂಟ್ ಆಗಿ ನೋಡ್ತಾರೆ. ಸೊ ಇದನ್ನ ಒಂದು ಎಜುಕೇಟ್ ಮಾಡಬೇಕು ಅಂತ ಹೇಳಿ ಇದನ್ನ ಸೆಲ್ ಮಾಡ್ತಾ ಇದೀನಿ. ಅದನ್ನ ಹುಡುಗರಿಗೆ ಸೆಲ್ ಮಾಡಬೇಕು ಅಂತ ಮಾಡ್ತಾ ಇದೀನಿ. ಸೊ ನಿಮ್ಮಲ್ಲಿ ಅಕ್ಕ ತಂಗಿ ಅಮ್ಮ ಇದಾರಲ್ಲ, ಸೊ ಇಫ್ ಡೋಂಟ್ ಮೈಂಡ್ ಇದನ್ನ ಅವ್ರಿಗೆ ಕೊಡ್ಬೋದಾ ನೀವು? ಇಷ್ಟು ಬ್ರೋ ಇದು ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು 45 ರೂಪೀಸ್. ಸೊ ನಾನು ಬೇರೆ ಪ್ರಾಡಕ್ಟ್ಸ್ನೆಲ್ಲ ಪ್ರೈಸ್ ಇಟ್ಬಿಟ್ಟು ಸೆಲ್ ಮಾಡ್ತಾ ಇದ್ದೆ. ಬಟ್ ಇದನ್ನ ನಾನು ಪ್ರೈಸ್ ಇಟ್ಕೊಂಡು ಸೆಲ್ ಮಾಡಕ್ಕೆ ಇಷ್ಟ ಅಲ್ಲ. ನೀವು ಎಷ್ಟು ಕೊಟ್ಟಾರೋ ತಗೋಬಹುದು ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸಿಗೋಣ. ಥ್ಯಾಂಕ್ಸ್ ಫಾರ್ ಪರ್ಚೇಸಿಂಗ್. ನನ್ನ ಹತ್ರ ಇದ್ದಂಥ ಅಷ್ಟು ಐಟಮ್ಸ್ಗಳನ್ನ ನಾನು ಸೆಲ್ ಮಾಡಾಯ್ತು. ಸೊ ಇವಾಗ ವಿಕಾಸಿಗೆ ಕಾಲ್ ಮಾಡೋಣ. ಸೊ ಇನ್ನು ಅಣ್ಣ ಕಾಲ್ ಮಾಡಿಲ್ಲ ಅಂತಾರೆ, ಅಣ್ಣ ಇನ್ನೂ ಮಾಡ್ತಾನೆ ಇರಬೇಕು. ಆಯ್ತಾ? ನಂದು ಮುಗೀತು. ಆಕ್ಚುಲಿ ವಿಕಾಸ್ಗಿಂತ ಬೇಗ ಮುಗಿಸಿದೀನಿ. ಇನ್ನ ಒಂದು ಟಾಸ್ಕ್ ಬಾಕಿ ಇದೆ ಅಂತ ಹೇಳಿ ಲೇಡೀಸ್ ವಿಸ್ಪರ್ ಪ್ಯಾಡ್ ನ ಸೇಲ್ ಮಾಡ್ತೀನಿ. ಜನಗಳು ಏನ್ ಮಾಡ್ತಾರೆ ಅದ್ರ ಬಗ್ಗೆ ಅದನ್ನ ನೋಡಿದ್ರೆ ಮುಜುಗರ ಪಡ್ತಾರೆ. ಅದು ಮುಜುಗರ ಪಡೋದು ಏನಿಲ್ಲ, ಅದು ನ್ಯಾಚುರಲ್ ಪ್ರೋಸೆಸ್ ಅಲ್ವಾ. ಅದಕ್ಕೋಸ್ಕರ ಸೇಲ್ ಮಾಡ್ತೀನಿ. ತಗೋತೀರಾ ನೀವು? ಅಣ್ಣ ತಗೋತೀವಿ ಬ್ರದರ್, ತಗೊಂಡು ಹೋಗ್ಲೇಬೇಕಲ್ಲ. ಇದ್ರ ನಾಚಿಕೆ ಪಡುವಂಥದ್ದು ಏನಿದೆ? ಪ್ರತಿಯೊಬ್ಬರ ಮೇಲೆ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಹೆಣ್ಮಕ್ಳಾದ್ರೆ ನಾವು ತಗೊಂಡು ಹೋಗ್ಲೇಬೇಕು, ಕರ್ತವ್ಯ ಅದು. ಇದೊಂದು ಸೋಷಿಯಲ್ ಮೆಸೇಜ್ ತರ ಮಾಡ್ತಿರೋದು ನಾವು. MRP ಎಷ್ಟೈತೆ ಅಷ್ಟು ಕೊಡಿ. ಗೈಸ್ ಫುಲ್ ಟಾಸ್ಕ್ ನ ಕಂಪ್ಲೀಟ್ ಮಾಡಿದೀನಿ. ವಿನಯ್ ಫೋನ್ ಮಾಡಿದ್ರು, ನನ್ಕಿಂತ ಒಂದ್ 2 ನಿಮಿಷ ಮುಂಚೆ ಮುಗಿಸವ್ರೆ. ಬಟ್ ಅವ್ರು ನನ್ಕಿಂತ ಜಾಸ್ತಿ ದುಡ್ಡಲ್ಲಿ ಸೇಲ್ ಮಾಡೋರ ನೋಡೋಣ. ಆಯ್ತು, ಫೈನಲಿ ಟಾಸ್ಕ್ ನ ಇಬ್ರು ಕಂಪ್ಲೀಟ್ ಮಾಡಿದ್ವಿ. ಸೊ ಅದ್ರ ಫಸ್ಟ್ ಕಂಪ್ಲೀಟ್ ಮಾಡಿದ್ ನಾನು. ಇವಾಗ ನೀವು ಹೇಳ್ಬೇಕು ಎಷ್ಟು ದುಡಿದ್ರಿ ಅಂತ ಹೇಳಿ. ನಂದು 305 ರೂಪೀಸ್ ಆಗೈತೆ. ವಿನ್ನರ್ 375. ವಯಸ್ಸಾದ್ರೆ ಯಾರ ಜೊತೆ ಸೆಲ್ಫಿ ತಗೊಂಡ್ರಿ? ವಯಸ್ಸು 82. ನೀವು? ಇವ್ರು ಗೆದ್ದಿರೋದು. ನಾನು 78 ಅನ್ಕೊಂಡಿದ್ದೆ. 78. ಪಾಪು 4 ತಿಂಗಳು ಪಾಪು ಜೊತೆ ತಗೊಂಡು. ನಾವು 1.5 ಮಂತ್ ಪಾಪು. 1.5 ತಿಂಗಳು ಪಾಪು ಎಲ್ಲಿ ಸಿಕ್ತು ಬ್ರೋ? 1.5 ತಿಂಗಳಲ್ಲ, 1.5 ವರ್ಷ. ಗಾಬರಿ ಆಗೋಗ್ಬಿಟ್ಟು. ಅದರಲ್ಲಿ ಇಬ್ರು ಟೈ ಆಗಿದೆ. ಐ ಲವ್ ಯು ಅಂತ ಹೇಳ್ಸಾರ 3 ಜನ. ಹೇಳ್ಸಿದೀವಿ ಸೀರಿಯಸ್ ಆಗಿ ನೋಡಿ. ಡನ್. ಟಾಸ್ಕ್ ಅಲ್ಲಿ ನಾನೇ ಗೆದ್ದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಪಾಪ ನಾನು ಕರೆದ ತಕ್ಷಣ ವಿಕಾಸ್ ಬಂದು ಕಂಪ್ಯೂಟರ್ ಚಾಲೆಂಜ್ ಮಾಡಿದ್ದಾರೆ. ಸೊ ವಿಕಾಸ್ ಇದು ನಾನು ರೆಗ್ಯುಲರ್ ಆಗಿ ವಿಕಾಸ್ ವಿನ್ನರ್, ಇಂಟರ್ನ್ಯಾಷನಲ್ ವಿನ್ನರ್, ಒನ್ ಜಾಯಿನ್ ಕನ್ನಡ ಜೀವನ್ ವಿನಯ್. ಗೈಸ್ ಇವಾಗ ನಾವು ದುಡ್ದಿರೋಂಥ ದುಡ್ಡನ್ನ ನಾವ್ ಇಟ್ಕೊಂಡ್ರೆ ನಿಜವಾಗ್ಲೂ ಅದು ಕರೆಕ್ಟ್ ಅಲ್ಲ. ಬಿಕಾಸ್ ನಮ್ಮ ಹತ್ರ ಯಾರೋ ಪರ್ಚೇಸ್ ಮಾಡಿರೋದು, ಇಬ್ರು ಸಂಪಾದನೆ ಮಾಡಿರೋ ದುಡ್ಡನ್ನ ಯಾರಿಗಾರು ಹೆಲ್ಪ್ ಮಾಡೋಣ. ಸೊ ವಿಕಾಸ್ ಯಾರನ್ನ ತೋರಿಸ್ತಾರೋ ಅವ್ರಿಗೆ ಹೆಲ್ಪ್ ಮಾಡೋಣ. ನೋಡಿ ಬನ್ನಿ, ಅಲ್ಲಿ ಆಟೋ ಡ್ರೈವರ್ ಒಬ್ರು 87 ವರ್ಷ ಅಂತ ಏಜ್. ಅವ್ರಿಗೆ ಕೇಳಿದ್ರ? 87 ವರ್ಷ ಕೊಡೋಣ ಅವ್ರಿಗೆ. ಸೊ ನಾನು ಯಾವುದೇ ನನ್ನ ಚಾನಲ್ ಗಿವ್ ಅವೇ ಮಾಡಿದಾಗ್ಲೂ ಅಷ್ಟೇ, ಯಾರು ಕಷ್ಟಪಟ್ಟು ದುಡಿತಿರ್ತಾರೆ ಅವರು ಕೊಡ್ಬೇಕು ಅಲ್ವಾ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಇಸ್ಕೊಂಡ್ರೆ ಅವ್ರು ಕೊಡೋಣ. ಇಸ್ಕೊಂಡ್ರೆ ಇಲ್ಲ ಕೊಟ್ಬಿಡೋಣ. ನಮಸ್ಕಾರ. ನಿಮ್ಮ ಏಜ್ ಎಷ್ಟು? 80. ಈ ವಯಸ್ಸಲ್ಲಿ ಆಟೋ ಓಡಿಸ್ತೀರಾ? ಎಷ್ಟು ಅವರ್ ಓಡಿಸ್ತೀರಾ? ಬೆಳಗ್ಗೆ 9, ಸಾಯಂಕಾಲ 6. ಇದು ಖರ್ಚೆಲ್ಲ ಹೋಗಿ ಎಷ್ಟು ಮಿಕ್ಕುತ್ತೆ ಒಂದಿನಕ್ಕೆ? 500 ರೂಪಾಯಿ ಸಿಗುತ್ತೆ. ಸೊ ಇವರು ಪ್ರತಿದಿನ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಆಟೋ ಓಡಿಸಿದ್ರೆ 500 ರೂಪಾಯಿ ಮಿಕ್ಕುತ್ತೆ. ಆ 500 ರೂಪಾಯಿನ ದುಡಿಯೋಕ್ಕೋಸ್ಕರ 80 ವಯಸ್ಸಲ್ಲೂ ಆಟೋ ಓಡಿಸ್ತಾ ಇದಾರೆ. ನೋಡಿ ಎಷ್ಟೋ ಜನ ಚಿಕ್ಕ ಹುಡುಗರುಗಳು ಸೋಂಬೇರಿಗಳ ತರ ಆ ಕೆಲಸ ಸಿಗಲ್ಲ ಈ ಕೆಲಸ ಸಿಗಲ್ಲ, ದುಡ್ಡು ಸಂಪಾದನೆ ಮಾಡಕ್ ದಾರಿ ಇಲ್ಲ ಅಂತ ಹೇಳ್ತೀರಾ. 80 ವರ್ಷ ಏಜು ತಾತನ್ಗೆ ಈಗ್ಲೂ ಗಟ್ಮುಟ್ಟಿಯಾಗೆ ನೋಡಿ ಆಟೋ ಓಡಿಸ್ತಾವ್ರೆ. ತಾತ ನಿಮ್ಮಿಂದ ಕಲಿಬೇಕು ಎಲ್ರು ಯುವಕರು. ನಾವು ನಮ್ಕಿಂತ ಸೋಂಬೇರಿಗಳು ಇನ್ ಯಾರು ಇರಲ್ಲ, ಸೋಂಬೇರಿ ಇರ್ತೀವಿ. ಬಟ್ ನಿಜವಾದ ಮಾತ್ರ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಏನ್ ಗೊತ್ತಾ, ನಾವು ಇವತ್ತು ಒಂದಿಷ್ಟು ದುಡ್ಡನ್ನ ಸಂಪಾದನೆ ಮಾಡಿದ್ವಿ. ಏನೋ ಅನ್ಕೊಂಡೆ ಇದ್ರೆ ಆ ದುಡ್ಡನ್ನ ನಿಮ್ಗೆ ಕೊಡ್ತೀವಿ. ಅಲ್ಲಲ್ಲ ಕೇಳಿಸ್ಕೊಳ್ಳಿ, ನೀವು ಏನಕ್ಕೆ ಅಂದ್ರೆ ನಾವು ನಿಮ್ಗೆ ಸುಮ್ಮನೆ ಕೊಡ್ತಾ ಇಲ್ಲ, ನಿಮ್ಮನ್ನ ನೋಡಿ ಕಲಿಯೋದು ನಮ್ಗೆ ಜಾಸ್ತಿ ಇದೆ. ನಾವ್ನ ಇಲ್ಲಿಂದ ಅಲ್ಲಿವರೆಗೂ ಬಿಟ್ಬಿಡಿ, ನಾವು ನಿಮ್ಗೆ ಕೊಟ್ಬಿಟ್ಟು ಹೋಗ್ತೀವಿ. CTR ಹತ್ರ ಬಿಟ್ಬಿಡಿ. ಸುಮ್ಮನೆ ಕೊಟ್ರೆ ಅವ್ರಿಗೂ ಬೇಜಾರಾಗುತ್ತೆ. CTR ಹತ್ರ ಅವ್ರಿಗೂ ಹೋಗೋಣ, ಆಮೇಲೆ ರೂಪಾಯಿ ಮಾಡೋಣ. ಬನ್ನಿ ಹೋಗೋಣ, ಆಟೋದಲ್ಲಿ ಹೋಗೋಣ. ಆಟೋ ರೈಡ್ ಮಾಡೋಣ. ಆಟೋದಲ್ಲಿ ಹೋಗ್ತಾ ಇದೀವಿ. ಆತ ಕ್ರೇಜಿಯಾಗಿ ಡ್ರೈವ್ ಮಾಡ್ತಾವ್ರೆ. ಇದು ಕನ್ನಡದ ತೇರು. ಸ್ವಾಭಿಮಾನಿ ಜೀವಿ ಅನ್ನೋದು ಇದಕ್ಕೇನೆ. ಇವ್ರನ್ನೆಲ್ಲ ನೋಡಿ ಕಲಿಯೋದು ಸಿಕ್ಕಾಪಟ್ಟೆ ವಿಷಯಗಳಿದೆ. ಅದನ್ನ ಮುಖದಲ್ಲಿ ನೋಡಿ ಸ್ಮೈಲ್ ಎಷ್ಟು ಚೆನ್ನಾಗೈತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಖುಷಿಯಾಗಿರಿ. ಏನಾದ್ರೆ ಎಲ್ಲಿ ಬೇಕಿದೆ ಅಂದ್ರೆ ಕೇಳಿ, ಆಯ್ತಾ? ಥ್ಯಾಂಕ್ ಯು ತಾತ. ಬಾಯ್. ಸೊ ಫೈನಲ್ ಆಗಿ ವಿಡಿಯೋ ಕಂಪ್ಲೀಟ್ ಆಯ್ತು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದಿಷ್ಟು ಕೊಲಾ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ನಿಮ್ಮ ಸಪೋರ್ಟು ಬೇಕಿರುತ್ತೆ.
ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಕಾಸ್ ಇಬ್ಬರು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ವಿನಯ್ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಗೈಸ್. ಅಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.